ಪರಿಹಾರ ಇಲ್ಲ. ಯಾಕಂದರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ. ಯಾಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ, ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ, ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ. ಬರೀ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಮುಖ ಕಾಣದೇ ಇರೋ ಕಾರಣಕ್ಕಾಗಿ ಏನೇನು ಬಂದಂಗೆ ಬರೆಯೋದು ಅಂಥದ್ದು ಅವಕಾಶ ಅಲ್ಲ. ನಾವು ವಿದ್ಯಾಭ್ಯಾಸ, ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ. ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ. ಸುಮ್ಮನೆ ದ್ವೇಷ ಅಥವಾ ಅಸೂಯೆಗಳು ವ್ಯಕ್ತಪಡಿಸುವುದು ಸರಿಯಲ್ಲ. ಇರ್ತಾರಲ್ಲ ಸರ್, ಅವ್ರ ಹಿಂಬಾಲಕರಿಗೆ ಇರ್ತಾರಲ್ಲ ಸರ್, ಅವರು ಉಲ್ಟಾ ಇದ್ದೀರಾ? ನಮ್ಮ ಕಡೆ ಆಚೆ ಎಲ್ಲ ಜಾಗ ಇದೆಯಲ್ಲ, ಬೇಕಾದರೆ ಸಂಡೇ ಒಂದು ಫಾರ್ಮರ್ಸ್ ಮಾರ್ಕೆಟು, ಸಂತೆಗಳು ಎಲ್ಲ ಲೋಕಲ್ ಆರ್ಟಿಸ್ಟ್ ಅಂತ ಕೊಡ್ತೀವಿ ಸರ್. ಬಟ್ ಆ್ಯಕ್ಚುಲಿ ಉದ್ದೇಶ ಯೂನಿಟ್ ಮಾಡ್ತಾರೆ ಆ ಕಡೆಗೆ ಆಗ್ತದೆ. ಬಾರ್ಡರಲ್ಲಿ ಬಂದಿಲ್ಲ, ಗ್ರೀನ್ ಏರಿಯಾದ ಈಗ ಅಗ್ರಿಕಲ್ಚರ್ ಈ ರೋಡ್ ಉಪಯೋಗ ಇಲ್ಲೆಲ್ಲ ಯೂನಿಟ್ ಮೇಲೆ ಬರೋದ್ರಿಂದ ನಾವು ಎಷ್ಟು ಪ್ರೈವೇಟ್ ಆಕ್ಸೆಸ್ ಅದಕ್ಕೆ ರೋಡ್ ನಾವು ಪಕ್ಕದಲ್ಲಿ ಈಗ ಸಿ ಸಿ ರೋಡ್ ಏನಿದೆ ಬರೀ ಅದೇ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳು. ತಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದೀರಾ. ಇಂದು ನಮ್ಮ ಮೈಸೂರಿನಲ್ಲಿ ನಮ್ಮ ಏನು ಎಕ್ಸಿಬಿಷನ್ ಗ್ರೌಂಡ್ ಇದೆ, ಇಲ್ಲಿ ಈ ಭಾಗ ನಮ್ಮ ಕೇಂದ್ರದ ಒಂದು ಒಳ್ಳೆಯ ಯೋಜನೆ. ಈ ಏಕ್ತಾ ಮಾಲ್ ಏನಿದೆ, ಭಾರತದ ಒಂದು ಏಕತೆಗಾಗಿ, ಭಾರತದ ವೈವಿಧ್ಯತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ನಮ್ಮ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ರಾಜ್ಯದಲ್ಲೂ ಏನು ಅನೇಕ ಉತ್ಪನ್ನಗಳಿದೆ, ವಸ್ತುಗಳಿದೆ, ನಾವು ಉತ್ಪಾದಿಸ್ತಾ ಇರುವಂಥದ್ದು ಅನೇಕ ಏನು ಪ್ರಾಡಕ್ಟ್ಸ್ಗಳಿದ್ದಾವೆ, ಅದೆಲ್ಲನೂ ಕೂಡ ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಮತ್ತು ಎಲ್ಲರಿಗೂ ಕೂಡ ಅದು ತಮ್ಮ ರಾಜ್ಯದಲ್ಲಿ ಲಭ್ಯ ಇರಬೇಕು ಅಂತ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆಯ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ. ನಮ್ಮ ರಾಜ್ಯದಲ್ಲಿ ಇದು ನಮ್ಮ KSIDC ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವರ ವತಿಯಿಂದ ಇದು ಅನುಷ್ಠಾನ ಆಗ್ತಾ ಇದೆ. ನಮ್ಮ ಮೈಸೂರೇ ಇದಕ್ಕೆ ಆಯ್ಕೆ ಮಾಡಿದ್ದಾರೆ. ಅತ್ಯಂತ ಸಂತೋಷದ ವಿಚಾರ. ಯಾಕಂದರೆ ಇತಿಹಾಸದಲ್ಲಿ ಮೈಸೂರು ಯಾವತ್ತೂ ಸಹ ಒಂದು ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಒಂದು ಮಾದರಿ ಅಂತ ಅದು ಮೈಸೂರು ಸಂಸ್ಥಾನದಲ್ಲೇ ಆಗಿತ್ತು. ಮತ್ತು ನಂತರವೂ ಸಹ ನಮ್ಮ ಕರ್ನಾಟಕ ರಾಜ್ಯ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಬಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು, ಮೈಸೂರು ಸಿಲ್ಕು, ಮೈಸೂರು ಸ್ಟೀಲು, ಸಿಮೆಂಟು, ಏನೇನು ಉತ್ಪನ್ನಗಳಿದೆ ಅದೆಲ್ಲನೂ ಕೂಡ ಮೈಸೂರು ಬ್ರ್ಯಾಂಡಲ್ಲಿ ನಮ್ಮ ಮೈಸೂರು ರಾಜ್ಯದಲ್ಲಿ ಇದ್ದಿದ್ದ ಅನೇಕ ಜಾಗಗಳಿಗೆ ಪ್ರೋತ್ಸಾಹ ನೀಡ್ತಾ ಬಂದಿತ್ತು. ಅದೇ ರೀತಿ ಇವತ್ತು ಇಡೀ ಭಾರತದಲ್ಲಿ ಇರುವಂಥದ್ದು ಅನೇಕ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಲ್ಲಿ ಏಕ್ತಾ ಮಾಲನ್ನು ಇಲ್ಲಿ ಮೈಸೂರಿನಲ್ಲಿ ನಿರ್ಮಾಣ ಆಗ್ತಾ ಇರೋದು ನಿಮಗೆ ಸಂತೋಷ. ಒಟ್ಟು ಇದು 193 ಕೋಟಿ ವೆಚ್ಚದ ಪ್ರಾಜೆಕ್ಟು. ಎಲ್ಲ ರೀತಿಯ ಒಂದು ಅಂದರೆ ಆಧುನಿಕ ಮಾಲ್ಗಳು, ಯಾರು ಖಾಸಗಿ ಸಂಸ್ಥೆಗಳು ಯಾವ ರೀತಿ ನಿರ್ಮಾಣ ಮಾಡ್ತಾರೆ ಅದೇ ಒಂದು ಗುಣಮಟ್ಟದಲ್ಲಿ ಇದು ಸಹ ನಿರ್ಮಾಣ ಆಗುತ್ತೆ. ಮತ್ತು ಆದರೆ ಇಲ್ಲಿ
ಏನು ಖಾಸಗಿ ವ್ಯಾಪಾರಸ್ಥರಲ್ಲ, ನಮ್ಮ ಭಾರತೀಯದ ಉತ್ಪನ್ನಗಳು, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಗಳು ಮತ್ತು ಇಲ್ಲಿ ಸ್ಥಳೀಯ ಒಂದು ರೈತರಿಗೂ ಕೂಡ ಅವಕಾಶ ಇರುತ್ತೆ. ಸೊ ಸಾಮಾನ್ಯವಾಗಿ ಇದು ನಿಜಕ್ಕೂ ಫಾರ್ಮ್ ಟು ಟೇಬಲ್ಲು, ನಿಜಕ್ಕೂ ಸ್ಥಳೀಯ ಒಂದು ವ್ಯಾಪಾರಸ್ಥರಿಗೆ ಒಂದು ಅವಕಾಶ ನೀಡೋ ದೃಷ್ಟಿಯಲ್ಲಿ ಬರ್ತಾ ಇದೆ. ಈಗಾಗಲೇ ಹೇಳಿದ್ವಿ ಉದ್ದೇಶಗಳು. ಇದು ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ರಾಷ್ಟ್ರದ ಒಂದು ಏಕತೆಗಾಗಿ, ರಾಷ್ಟ್ರೀಯತೆಯನ್ನು ಬೆಳೆಸುವ ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಭಾರತೀಯರು ಈ ಒಂದು ದೃಷ್ಟಿಯಲ್ಲಿ ಮತ್ತು ನಮ್ಮ ವೈವಿಧ್ಯತೆಯನ್ನು ಅದರಲ್ಲಿ ಆ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.